ಇಲ್ಲೊಂದು ಪೂಜಾರಿ ಕುಟುಂಬ ಇದೆ. ಈ ಕುಟುಂಬದಲ್ಲಿ ಪೂಜಾರಿ ಆದವರು ನೂರಾರು ವರ್ಷಗಳಿಂದಲೂ ಕೂಡ ಇದುವರೆಗೂ ಚಪ್ಪಲಿಯನ್ನ ಧರಿಸಿಲ್ಲ. ಯಾವುದೇ ವಾಹನಗಳನ್ನ ಹತ್ತೋದಿಲ್ಲ. ಅದೆಷ್ಟೇ ದೂರದ ಊರಿಗೆ ಹೋಗಬೇಕಾದ್ರೂ ಕೂಡ ನಡೆದುಕೊಂಡೇ ಹೋಗಬೇಕು. ಇದು ಶತಮಾನಗಳಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತ ಸಂಪ್ರದಾಯ. ಹಾಗಾದ್ರೆ ಈ ಪೂಜಾರಿ ಕುಟುಂಬ ವಿಶೇಷತೆ ಏನು, ಈ ದೇವರ ಮಹಿಮೆಯಾದ್ರೂ ಏನು, ಎಲ್ಲ ಕುತೂಹಲಗಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬರಿಗಾಲಿನಲ್ಲಿಯೇ ನಡೆದುಕೊಂಡು ಹೋಗ್ತಾ ಇರುವ ವ್ಯಕ್ತಿ, ಶತಮಾನಗಳಿಂದಲೂ ವಾಹನ ಹತ್ತದ ಪೂಜಾರಿ ಕುಟುಂಬ. ಹೌದು, ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗುತ್ತಲೇ ಇದೆ. ಈಗ ಪೂಜಾರಿ ಕುಟುಂಬ ವಿಶೇಷತೆ ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಕೂಡ್ಲಿಗಿ ತಾಲೂಕಿನ ಕೆ ದಿಬ್ಬದಹಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಮರುಕುಂಟ್ಲೇಶ್ವರ ಸ್ವಾಮಿಯ ಪೂಜಾರಿ ಕುಟುಂಬ ತಲತಲಾಂತರಗಳಿಂದಲೂ ತನ್ನದೇ ಆದ ಕಟ್ಟುಪಾಡುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದೆ. ಈ ದೇವರಿಗೆ ಪೂಜಾರಿಯಾದವರು ಯಾವುದೇ ವಾಹನಗಳನ್ನ ಹತ್ತಬಾರದು. ಟೈರ್ ಇರುವ ಸೈಕಲ್, ಬೈಕ್, ಕಾರು, ಬಸ್ ಸೇರಿದಂತೆ ಯಾವುದೇ ವಾಹನಗಳನ್ನ ಏರುವಂತಿಲ್ಲ. ಜೊತೆಗೆ ಚಪ್ಪಲಿ ಕೂಡ ಧರಿಸಬಾರದು. ಇಂತಹ ಕಟ್ಟುಪಾಡುಗಳನ್ನ ಪೂಜಾರಿ ಪಾಪುರಾಜು ಕುಟುಂಬ ಅತ್ಯಂತ ನಿಷ್ಠೆಯಿಂದ ಅನುಸರಿಸುತ್ತಿದೆ. ನಾವು ನಿತ್ಯ ಭಕ್ತಿಯಿಂದ ಒಂದು ಯಾವ ಕಾಲಕ್ಕೂ ನಾವು ಒಂದು ಬಸ್ ಹತ್ತಲ್ಲ, ಬೈಕ್ ಹತ್ತಲ್ಲ, ಕಾರ್ ಹತ್ತಲ್ಲ, ಕಾಲಕ್ಕೆ ಚಪ್ಪಲಿ ಹಾಕಲ್ಲ. ಯಾವ ಕಾರಣಕ್ಕೂ ನಾವು ಸಂಪ್ರದಾಯ ಪ್ರಕಾರವಾಗಿ ನಡೆದು ಹೋಗ್ಬೇಕು. ಎಲ್ಲಿ ಹೋದ್ರೂ 3 ದಿವಸ ಕಾಲ ಆದ್ರೂ ನಾವು ನಡೆದೇ ಹೋಗ್ಬೇಕು. ಇನ್ನು ಪೂಜಾರಿ ಪಾಪುರಾಜು ಆಸ್ಪತ್ರೆಗೆ ಹೋಗಬೇಕಾದ್ರೂ ನಡೆದುಕೊಂಡೇ ಹೋಗ್ತಾರೆ. ವಾಹನಗಳನ್ನ ಹತ್ತಿದ್ರೆ ಕೆಡಕು ಆಗುತ್ತೆ ಅನ್ನುವ ನಂಬಿಕೆ ಈ ಕುಟುಂಬಕ್ಕಿದೆ. ಈ ಕಾರಣಕ್ಕಾಗಿಯೇ ಪೂರ್ವಜರು ಹಾಕಿಕೊಟ್ಟ ಸಂಪ್ರದಾಯವನ್ನ ಪೂಜಾರಿ ಪಾಪುರಾಜು ಮುಂದುವರೆಸಿಕೊಂಡು ಹೋಗ್ತಿದ್ದಾರೆ. ಇನ್ನು ಶ್ರೀ ಮರುಕುಂಟ್ಲೇಶ್ವರ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿರುವ ಸುಮಾರು 30ಕ್ಕೂ ಹೆಚ್ಚು ಮನೆಗಳಿಗೆ ಸುಣ್ಣ ಹೊಡೆಯುವಂತಿಲ್ಲ. ಅಲ್ಲದೆ ಮನೆಯಲ್ಲಿ ಎಣ್ಣೆಯಲ್ಲಿ ಕರಿಯುವ ಪದಾರ್ಥಗಳನ್ನ ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ದಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದೆಯಂತೆ. ಹಂಗೆ ನಡ್ಕೊಂಬಂದೈತಿ. ಎಲ್ಲಿಗೆ ಹೋದ್ರು ಬಸ್ ಎತ್ತಲ್ಲ. ಅವ್ರು ಏನಿದ್ರು ಅವ್ರು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಚಪ್ಪಲಿ ಹಾಕಲ್ಲ. ಒಂದು ಸೈಕಲ್ ಗಾಡಿ ಮೊದಲು ಅವ್ರು ಎತ್ತಲ್ಲ. ಯಾವ ಊರಿಗೆ ಹೋದ್ರೆ ಅವರು 3 ದಿವಸ ಟೈಮ್ ಆಗಲಿ ಅವ್ರು ನಡ್ಕೊಂಡು ಹೋಗಿ ಬರ್ತಾರೆ. ದೇವರ ಕೃಪೆಗೆ ಪಾತ್ರರಾಗುವವರು ಸಂಪ್ರದಾಯದಂತೆ ಕಟ್ಟುನಿಟ್ಟಾಗಿ ಪೂಜೆಗಳನ್ನ ಮಾಡುವುದು, ಹರಕೆಗಳನ್ನ ಸಲ್ಲಿಸುವುದು ಸಾಮಾನ್ಯ. ಆದರೆ ಕೆ ದಿಬ್ಬದಹಳ್ಳಿ ಗ್ರಾಮದಲ್ಲಿ ಮಾತ್ರ ಪೂಜಾರಿ ಕುಟುಂಬ ಶತಮಾನಗಳಿಂದಲೂ ವಾಹನಗಳನ್ನ ಹತ್ತದೆ ಕಾಲ್ನಡಿಗೆಯಲ್ಲೇ ನಡೆದುಕೊಂಡು ಹೋಗ್ತಾ ಇರೋದು ವಿಶೇಷ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.